ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮೀನಾ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿಯೇ ಸರಳವಾದ ವಿಧಾನದಲ್ಲಿ ಮಿಕ್ಸಿ ಜಾರನ್ನು ಬಳಸಿಕೊಂಡು ಬೆಣ್ಣೆ ತೆಗೆದು ತುಪ್ಪ ಹೇಗೆ ಕಾಯಿಸುವುದು ಎಂದು ತಿಳಿಸಿಕೊಡುತ್ತೇನೆ. ವಿಡಿಯೋಯಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನೋಡಬಹುದು ತುಪ್ಪ ಎಷ್ಟೊಂದು ಮರಳು ಮರಳಾಗಿ ಬಂದಿದೆ ಅಂತ. ಈ ಥರ ತುಪ್ಪ ಬಂದರೆ ನಾವು ಬೆಣ್ಣೆಯನ್ನು ಸರಿಯಾದ ವಿಧಾನದಲ್ಲಿ ಕಾಯಿಸಿಕೊಂಡಿದ್ದೇವೆ ಎಂದು ಗೊತ್ತಾಗುತ್ತದೆ. ಹಾಗೆ ಘಮ ಘಮ ಸ್ಮೆಲ್ ಬರ್ತಾ ಇರಬೇಕು. ನೋಡೋಣ ಬನ್ನಿ. ಇಲ್ಲಿ ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿರುವ ಅರ್ಧ kg ಆಗುವಷ್ಟು ಹಾಲಿನ ಕೆನೆಯನ್ನು ತೆಗೆದುಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕಿಕೊಂಡು ಅದಕ್ಕೆ ಕೋಲ್ಡ್ ವಾಟರ್ ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳಬೇಕು. ಕೋಲ್ಡ್ ವಾಟರ್ ಹಾಕೋದ್ರಿಂದ ಬೆಣ್ಣೆ ಸರಿಯಾಗಿ ಮೇಲೆ ತೇಲಿ ಬರುತ್ತದೆ. ಕೋಲ್ಡ್ ವಾಟರ್ ಹಾಕಲಿಲ್ಲ ಅಂದರೆ ಅದು ಮೆಲ್ಟ್ ಆಗುವ ಸಾಧ್ಯತೆ ಇರುತ್ತದೆ. ಅದಕ್ಕೋಸ್ಕರ ಕೋಲ್ಡ್ ವಾಟರನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಬೇಕು. ಇಲ್ಲಿ ನಾನು ಗ್ರೈಂಡ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಬಹುದು ಮೇಲೆ ಹೇಗೆ ಬೆಣ್ಣೆ ತೇಲಿ ಬಂದಿದೆ ಅಂತ. ಈ ಥರ ಬರಬೇಕು. ಒಂದು ಬೌಲನ್ನು ತೆಗೆದು ಅದಕ್ಕೆ ಐಸ್ ಕ್ಯೂಬನ್ನು ಹಾಕಿಕೊಂಡು ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಬೆಣ್ಣೆಯನ್ನು ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಹೀಗೆ ಮಾಡುವುದರಿಂದ ಬೆಣ್ಣೆ ಮೆಲ್ಟ್ ಆಗೋದಿಲ್ಲ, ಸರಿಯಾದ ವಿಧಾನದಲ್ಲಿ ಇರುತ್ತದೆ. ಈ ಥರ ಎಲ್ಲ ಕೆನೆಯನ್ನು ನಾನು ಗ್ರೈಂಡ್ ಮಾಡಿಕೊಂಡಿದ್ದೇನೆ. ನೋಡಬಹುದು ಎಷ್ಟೊಂದು ಬೆಣ್ಣೆ ದೊರೆತಿದೆ ಅಂತ. ಈ ಥರ ಮನೆಯಲ್ಲೇ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸರಳವಾದ ವಿಧಾನದಲ್ಲಿ ಮಿಕ್ಸಿ ಜಾರನ್ನು ಬಳಸಿಕೊಂಡು ನಾವು ಮನೆಯಲ್ಲಿಯೇ ಬೆಣ್ಣೆಯನ್ನು ತೆಗೆಯುವುದು ಗೊತ್ತಾಗುತ್ತದೆ. ಇಲ್ಲಿ ನಾನು ನಿಮಗೆ ಉಂಡೆ ಮಾಡಿ ತೋರಿಸ್ತಾ ಇದ್ದೇನೆ. ಬೆಣ್ಣೆಯ ಉಂಡೆಗಳು ಎಷ್ಟೊಂದು ದೊರೆತಿವೆ ಅಂತ ಒಂದೊಂದಾಗಿ. ಈ ಥರ ಬೆಣ್ಣೆಯನ್ನು ತೆಗೆದು ನಾವು ತುಪ್ಪ ಕಾಯಿಸಿಕೊಳ್ಳಬಹುದು. ನೋಡಬಹುದು ಎಷ್ಟೊಂದು ಬೆಣ್ಣೆ ಉಂಡೆಗಳು ಸಿಕ್ಕಿದಿವೆ ಅಂತ. ಇದನ್ನು ಇವಾಗ 3 ಟೈಮ್ಸ್ ವಾಶ್ ಮಾಡಿಕೊಳ್ಳಬೇಕು. ಸರಿಯಾಗಿ ವಾಶ್ ಮಾಡಬೇಕು, ಇಲ್ಲಾದರೆ ತುಪ್ಪ ಸ್ಮೆಲ್ ಬರುತ್ತದೆ. ಅದಕ್ಕೋಸ್ಕರ 3 ಟೈಮ್ಸ್ ವಾಶ್ ಮಾಡಿದ ನಂತರ ಒಂದು ಬಾಣಲಿಗೆ ಹಾಕಿಕೊಳ್ತಾ ಇದ್ದೇನೆ ಬೆಣ್ಣೆಯನ್ನು. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಬೆಣ್ಣೆಯನ್ನು ಕಾಯಿಸಬೇಕು. ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲೇ